ಹಾಯ್ ಫ್ರೆಂಡ್ಸ್, ಫಿಲ್ಮಿ ಬೀಟ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ ಪಾಟೀಲ್. ಸ್ಯಾಂಡಲ್ವುಡ್ನಲ್ಲಿ ರಾಪರ್ ಚಂದನ್ ಶೆಟ್ಟಿಯ ಹೊಸ ಇನ್ನಿಂಗ್ಸ್ ಶುರು. ಎಸ್, ಕನ್ನಡದ ರಾಪ್ ಸ್ಟಾರ್ ಚಂದನ್ ಶೆಟ್ಟಿ ತಮ್ಮ ಡಿಫರೆಂಟ್ ಆಲ್ಬಂಗಳಿಂದ ಸಾವಿರಾರು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಒಂದಕ್ಕಿಂತ ಒಂದು ಹೊಸ ಸ್ಟೈಲ್ ಹಾಡುಗಳನ್ನ ಸಂಗೀತ ಪ್ರಿಯರಿಗೆ ನೀಡುತ್ತಾ ಬಂದಿರುವ ರ್ಯಾಪರ್ ಚಂದನ್ ಈಗ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಹೌದು, ರ್ಯಾಪ್ ಸ್ಟಾರ್ ಎಂದೇ ಗುರುತಿಸಿಕೊಂಡಿರೋ ಚಂದನ್ ಶೆಟ್ಟಿ ಈಗ ಸ್ಯಾಂಡಲ್ವುಡ್ನಲ್ಲಿ ಬೆಳ್ಳಿ ತೆರೆಯ ಮೇಲೆ ಮಿಂಚಲಿದ್ದಾರೆ. ಅದು ಹಾಡುಗಾರ ಅಥವಾ ಸಂಗೀತಗಾರನಾಗಿ ಅಲ್ಲ, ಪೂರ್ಣ ಪ್ರಮಾಣದ ನಾಯಕನಾಗಿ ಚಿತ್ರರಂಗ ಪ್ರವೇಶ ಮಾಡಲಿದ್ದಾರೆ. ಅಷ್ಟಕ್ಕೂ ರ್ಯಾಪರ್ ಚಂದನ್ ಶೆಟ್ಟಿ ಅಭಿನಯಿಸಲಿರೋ ಚುಚ್ಚಲ ಚಿತ್ರ ಯಾವುದು, ಯಾರು ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾರೆ ಗೊತ್ತಾ? ಇಷ್ಟು ದಿನ ಆಲ್ಬಮ್ ಸಾಂಗ್ಗಳಲ್ಲಿ ಕುಣಿದು ಅಭಿಮಾನಿಗಳನ್ನ ಕುಣಿಸಿದ್ದ ಚಂದನ್ ಶೆಟ್ಟಿ ತಮ್ಮ ಚೊಚ್ಚಲ ಚಿತ್ರಕ್ಕೆ ಸಿದ್ಧವಾಗಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನ ಸೃಷ್ಟಿಸಿದ್ದ ಚಂದನ್ ಈಗ ಅಭಿನಯ ಕ್ಷೇತ್ರಕ್ಕೂ ಧುಮುಕ್ತಿದ್ದಾರೆ. ಚಂದನ್ ನಾಯಕನಾಗಿ ಅಭಿನಯಿಸಲಿರುವ ಚೊಚ್ಚಲ ಚಿತ್ರದ ಹೆಸರು ವಿಚಿತ್ರ ಪ್ರೇಮ ಕಥೆ. ಈ ಚಿತ್ರವನ್ನ ರವಿವರ್ಮಾ ನಿರ್ದೇಶನ ಮಾಡ್ತಿದ್ದಾರೆ. ಗಣೇಶ್ ಅಭಿನಯದ ಸಂಗಮ, ಅಜಯ್ ರಾವ್ ಅಭಿನಯದ ಜೈ ಬಜರಂಗಿ ಬಲಿ ಸೇರಿದಂತೆ ಕನ್ನಡದ ಹಲವು ಚಿತ್ರಗಳಿಗೆ ರವಿವರ್ಮಾ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 400ಕ್ಕೂ ಹೆಚ್ಚು ಹಾಡುಗಳಲ್ಲಿ ಕೆಲಸ ಮಾಡಿದ್ದಾರಂತೆ. ಇನ್ನು ಈ ಚಿತ್ರವನ್ನ ಗುಬ್ಬಿ ವೀರಣ್ಣ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಾ ಇದ್ದು, ಚಂದನ್ ಶೆಟ್ಟಿ ಈ ಚಿತ್ರದಲ್ಲಿ ಕೇವಲ ನಾಯಕನಾಗಿ ಮಾತ್ರವಲ್ಲ, ಸಂಗೀತ ನಿರ್ದೇಶಕನಾಗಿಯೂ ಕೆಲಸ ಮಾಡ್ತಿದ್ದಾರಂತೆ. ಅಂದ್ಹಾಗೆ ನಿರ್ದೇಶಕ ರವಿವರ್ಮಾ ಅವರ ಮಗ ಚಂದನ್ ಶೆಟ್ಟಿ ಅವರ ದೊಡ್ಡ ಅಭಿಮಾನಿ. ಇನ್ನು ರವಿವರ್ಮಾ ಅವರು ಕೂಡ ಚಂದನ್ ಅವರ ಆಲ್ಬಂಗಳಲ್ಲಿ ಅವರ ಅಭಿನಯ ನೋಡಿದ್ದು ಚಂದನ್ ಬಗ್ಗೆ ಭರವಸೆ ಹೊಂದಿದ್ದಾರೆ. ಹೀಗಾಗಿ ಈ ಪಾತ್ರಕ್ಕೆ ಚಂದನ್ ಸೂಕ್ತವೆಂದು ಆಯ್ಕೆ ಮಾಡಿಕೊಂಡ್ರಂತೆ. ಈಗಾಗಲೇ ಚಿತ್ರದ ಮುಹೂರ್ತ ಮುಗಿಸಿಕೊಂಡಿರೋ ಚಿತ್ರತಂಡ ಜುಲೈ 12ರಿಂದ ಶೂಟಿಂಗ್ ಮಾಡಲು ನಿರ್ಧರಿಸಿದ್ದಾರಂತೆ. ಚಿತ್ರಕಥೆ ಬಗ್ಗೆ ಹೆಚ್ಚೇನು ಬಿಟ್ಕೊಡದ ಚಿತ್ರತಂಡ ಕುತೂಹಲ ಹುಟ್ಟುಹಾಕಿದೆ. ಇನ್ನು ಈ ಸಿನಿಮಾದಲ್ಲಿ ನಿಶ್ವಿಕಾ ನಾಯ್ಡು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಒಟ್ಟಾರೆ ಇಷ್ಟು ದಿನ ರ್ಯಾಪಿಡ್ ಫೈರ್ ನಿಂದನೇ ಪ್ರೇಕ್ಷಕರನ್ನ ಹುಚ್ಚಿದ್ದು ಕುಣಿಸಿದ್ದ ಚಂದನ್ ಶೆಟ್ಟಿ ಇದೀಗ ನಾಯಕನಾಗಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಅವರ ಸಿನಿಮಾ ವಿಚಿತ್ರ ಪ್ರೇಮ ಕಥೆ ಹೇಗಿರುತ್ತೆ, ಸಿನಿಮಾದಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿರುತ್ತೆ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.